Amazon.in ಕೆಲವು ಕಿಚನ್ ಪ್ರಾಡಕ್ಟ್ಸ್ ತರಿಸಿದ್ದೆ. ಸೊ ನಿಮ್ಮೆಲ್ಲರಿಗೂ ತುಂಬ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ಅಂತ ಗೊತ್ತಾಯಿತು. ಸೊ ಏನೇನು ತೊಗೊಂಡಿದ್ದೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಾನು ಇದೊಂದು ಮಡಿಕೆ ಪಾತ್ರೆ ನನಗೆ ಯಾವಾಗಿಂದನೂ ಬೇಕಿತ್ತು. ಸೊ ಒಂಥರ ವಿಲೇಜ್ ಕುಕ್ಕಿಂಗು ಒಂಥರ ಇರುತ್ತಲ್ಲ, ಸೊ ಒಂಥರ ಫ್ಯಾಸಿನೇಷನ್ ಅದ್ರಲ್ಲಿ ಕುಕ್ ಮಾಡಬೇಕಂತ. ಸೊ ಮಡಿಕೆ ಪಾತ್ರೆ ತರಿಸಿದೆ, ಅದರ ಹ್ಯಾಂಡಲ್ ಇರೋದು ಬೇಕಿತ್ತು. ಇದು ಕೂಡ ಏನು ಕ್ರ್ಯಾಕ್ ಏನಿಲ್ಲ, ಎಲ್ಲ ನೀಟಾಗಿ ಅನ್ನಿಸ್ತಿದೆ. ಸೊ ಕುಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗೆ ಇದೆ ಇದು ಪ್ರಾಡಕ್ಟ್ ಅಂತ. ಬಟ್ ಇವಾಗಿನವರೆಗೂ ಇಟ್ಸ್ ಆಲ್ ಗುಡ್, ಎಕ್ಸೆಪ್ಟ್ ಲಿಡ್ ಡಿಸ್ಕ್ರಿಪ್ಷನಲ್ಲಿ ಇದ್ರ ಮಡಿಕೆ ಲಿಡ್ ಇತ್ತು, ಮಣ್ಣಿಂದ ಲಿಡ್ ಇತ್ತು. ಬಟ್ ಇದು ಮಾಮೂಲಿ ಗ್ಲಾಸ್ ಲಿಡ್ ಇದೆ. ಸೊ ಇದು 3 ಲೀಟರ್ಸ್ ಆ್ಯಕ್ಚುಲಿ. ನೆಕ್ಸ್ಟ್ ನಾನು ಪನ್ನೀರೆಲ್ಲ ಮನೇಲೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಪನ್ನೀರ್ ಮೌಲ್ಡ್ 2 ತೊಗೊಂಡೆ. ಪನ್ನೀರು ಟೋಫು ಎಲ್ಲ ಮನೇಲೆ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಮೌಲ್ಡ್ ಬೇಕಾಗಿತ್ತು. ಸೊ ಇದು ಹೇಗಂದರೆ ಇದು ರಿಮೂವಬಲ್ಲು. ಇದು ಜಸ್ಟ್ ಇದು ಇಲ್ಲಿಟ್ಬಿಟ್ಟು ಇದು ಹಿಂಗೆ ಪ್ರೆಸ್ ಮಾಡಿದ್ರೆ ಇದಾಗುತ್ತೆ. ಸೊ ಅಂದರೆ ಇಟ್ ವರ್ಕ್ಸ್ ಫಾರ್ ದ ಪರ್ಪಸ್ ಅಂತ ಅನ್ನಿಸ್ತಿದೆ. ಸೊ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಪರ್ಚೇಸ್, ಈ ಥರದೊಂದು ಮೋಲ್ಡ್ ಎಲ್ಲ ಪರ್ಚೇಸ್ ಮಾಡಿರೋದು. ನನಗೆ ಕಡುಬು ಮಾಡೋದು ಒಂಥರ ಇದೆಲ್ಲ ಮಾಡೋದು ಬೇಕಿತ್ತು. ಸೊ ಇದನ್ನು ಕೂಡ ಅಮೆಝಾನಲ್ಲೇ ತೊಗೊಂಡೆ. ಇದೊಂಥರ ರೌಂಡ್ ಉಂಡೆ ಕಡುಬು ಥರ ಏನೋ ಮಾಡ್ತಾರಲ್ಲ ಅದೊಂದು ಮೌಲ್ಡು. ಹಾಗೆ ಇದು ನಾರ್ಮಲ್ ನಮ್ಮ ಮೊದಲು ಶೇಪರ್ ಥರ ಇರುತ್ತಲ್ಲ, ಒಂದು ಮೂನ್ ಶೇಪಲ್ಲಿ. ಆದರೆ ಇದು ತುಂಬ ಶಾರ್ಪ್ ಎಡ್ಜಸ್ ಇದೆ. ನನಗೆ ಒಂದು ಸ್ವಲ್ಪ ನನಗೇ ಭಯ ಆಗುತ್ತೆ ಯೂಸ್ ಮಾಡೋದಕ್ಕೆ. ಇದು ಇನ್ನೊಂದು ಫ್ಯಾನ್ಸಿ ಐಟಮು. ಇದು ಗ್ರೀಕ್ ಯೋಗರ್ಟ್ ಅಂತೆಲ್ಲ ಹೊರಗಡೆ ಸಿಗುತ್ತಲ್ಲ, ಅದು ಏನು ಫ್ಯಾನ್ಸಿ ಥಿಂಗ್ ಏನಿಲ್ಲ. ಇದು ಹೆಂಗಂದರೆ, ನಾನು ಇವಾಗ ಒಂದು ಸ್ವಲ್ಪ ಪ್ರೋಟೀನು ಅದು ಇದು ಅಂತೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ, ಹೆಲ್ದಿ ಡಯಟ್ಸು, ಪ್ರೋಟೀನ್ ತಿನ್ನಬೇಕು ಅದು ಅಂತ ಸ್ಟಾರ್ಟ್ ಮಾಡಿದ್ಮೇಲೆ, ಯೋಗರ್ಟ್ ಮನೆ ಮೊಸರಿಗಿಂತ ಈ ಗ್ರೀಕ್ ಯೋಗರ್ಟ್ ಅಂತೆಲ್ಲ ಇರುತ್ತಲ್ಲ ಅದು ಹೆಚ್ಚು ಪ್ರೋಟೀನ್ ಎಲ್ಲ ಇರುತ್ತೆ ಅಂತೆಲ್ಲ ಕೇಳಿದ್ದೆ. ಸೊ ಅದನ್ನು ಏನಪ್ಪ ಇದು ಗ್ರೀಕ್ ಯೋಗರ್ಟು ಫ್ಯಾನ್ಸಿ ಹೆಸರಿದೆ ಅಂತ ಅಂದ್ಕೊಂಡ್ರೆ, ಅದು ಆ್ಯಕ್ಚುಲಿ ಏನು ಅಂದರೆ ಆ ಯೋಗರ್ಟ್ ಅದು ಸ್ಟ್ರೈನ್ ಮಾಡಿ ಆ ಗಟ್ಟಿ ಮೊಸರು ಥರ ಬರುತ್ತಲ್ಲ, ನೀರೆಲ್ಲ ಹೋಗಿ ಅದನ್ನೇ ಗ್ರೀಕ್ ಯೋಗರ್ಟ್ ಅನ್ನೋದು. ಅದಕ್ಕೆ ಬೇಕಾದ್ರೆ ಫ್ಲೇವರ್ಸು ಅದೆಲ್ಲ ಏನೇನೋ ಇರುತ್ತೆ, ವೆನಿಲಾ ಗ್ರೀಕ್ ಯೋಗರ್ಟ್ ಅಂತೆಲ್ಲ ಹೊರಗಡೆ ಮಾಡ್ತಾರೆ. ಸೊ ಹೊರಗಡೆ ಮಾಡೋದಕ್ಕಿಂತ ಆ ಥರ ಮನೇಲೆ ಗ್ರೀಕ್ ಯೋಗರ್ಟ್ ಮಾಡ್ಬೋದಲ್ಲ ಅಂತ ಹೇಳಿ ಇದನ್ನು ತೊಗೊಂಡೆ. ಇದೇನಿಲ್ಲ, ಅದೊಂಥರ ಸೋಸಾ ಜಾಲರಿ ಥರ ಇದೆ, ವೆರಿ ತಿನ್ನಿದಿದೆ. ಇದಕ್ಕೆ ಮೊಸರು ಹಾಕಿಡೋದು, ಅದು ಸ್ಟ್ರೈನ್ ಆಗಿ ಕೆಳಗೆಲ್ಲ ಹೋಗಿ ಇಲ್ಲಿ ಉಳ್ಕೊಳುತ್ತಲ್ಲ ಆ ಗಟ್ಟಿ ಮೊಸರು, ಅದೇ ಗ್ರೀಕ್ ಯೋಗರ್ಟು. ಅಂದರೆ ಒಗ್ಗರಣೆದೊಂದು ಹುಡುಕ್ತಾ ಇದ್ದೆ. ಇವಾಗೆಲ್ಲ ಕಾಸ್ಟ್ ಐರನ್ ಅಂತೆಲ್ಲ ಒಂದು ಸ್ವಲ್ಪ ಫ್ಯಾನ್ಸಿ ಇದಲ್ವಾ. ಸೊ ಸರಿ, ಕಾಸ್ಟ್ ಐರನಲ್ಲಿದೆ, ಒಂದು ಸ್ವಲ್ಪ ಒಗ್ಗರಣೆ ಕಂಪ್ಲೀಟಾಗಿ ಡೆಡಿಕೇಟೆಡ್ ಆಗಿ ಅದಕ್ಕೆ ಅಂತ ಇಟ್ಬಿಡ್ಬೋದು. ಇದೊಂದು ಲ್ಯಾಡಲ್ ಸುಮ್ಮನೆ ಫ್ಯಾನ್ಸಿ ಸೌಟು ಥರ ಗ್ಲಾಸಲ್ಲಿ ಇತ್ತಲ್ಲ, ಒಂಥರ ಕ್ಯೂಟಾಗಿ ಅನ್ನಿಸ್ತು. ಸೊ ಗ್ಲಾಸ್ದೊಂಥರ, ಆದರೆ ಬಾರಿ ಒಂದು ಸ್ವಲ್ಪ ಡೆಲಿಕೇಟ್ ಥರ ಅನ್ಸುತ್ತೆ ನೋಡೋಕ್ಕೆಲ್ಲ, ಸ್ವಲ್ಪ ಹುಷಾರಾಗಿ ಈ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತು ಅಂತ ತೊಗೊಂಡೆ ಅಷ್ಟೇ. ಇದೇನು ಪರ್ಪಸ್ ಏನಿಲ್ಲ. ಇದು ಟಿಫಿನ್ ಬಾಕ್ಸು, ಇದನ್ನು ಎಲ್ಲರೂ ಕೇಳ್ತಿದ್ರಿ. ಸ್ಟೀಲಲ್ಲಿ ನೋಡಿದ್ದಕ್ಕೆ ಇದೊಂದು ಕಾಣಿಸ್ತು. ಇದು 3 ಪಾರ್ಟಿಷನ್ ಇದೆ. ಆಮೇಲೆ ಇದು ಆ್ಯಕ್ಚುಲಿ ಒಂದು ಸಿಲಿಕಾನ್. ಇದು ಇವಾಗ ನಮಗೆ ಇನ್ನೊಂದು ತೊಗೊಂಡಿದ್ದೀನಿ, ಇದು ಇನ್ನೊಂದು ಸ್ಟೀಲ್ ಡಬ್ಬಿ. ಇದು ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗಟ್ಮುಟ್ಟಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ಮೇಲ್ಗಡೆ ಫುಲ್ ಸ್ಟೀಲು, ಇದೊಂದು ಮೇಲ್ಗಡೆ ಒಂದು ತಟ್ಟೆ ಥರ ಇದೆ, ಒಳಗಡೆ ಇದೊಂದು. ಆ್ಯಕ್ಚುಲಿ ಒಂಥರ ಶಾರ್ಪ್ ಎಡ್ಜಸ್ ಇಲ್ಲ ಏನಿಲ್ಲ, ಕ್ವಾಲಿಟಿ ಕೂಡ ತುಂಬ ಗಟ್ಟಿಯಾಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಶಾರ್ಪ್ ಎಡ್ಜಸ್ ಏನಿಲ್ಲ. ಇದೇನು ಅಂದರೆ ಲೀಕ್ ಪ್ರೂಫ್ ಅಂತ ಇದೆ, ಅದಕ್ಕೆ ಇಲ್ಲಿ ಸಿಲಿಕಾನ್, ಒಂಥರ ಸಿಲಿಕಾನ್ ಇದೆ. ಇದು ತುಂಬ ಕಚ್ಕೊಳ್ಳುತ್ತೆ. ಹಿಂಗೆ 3 ಪಾರ್ಟಿಷನ್ಸ್ ಇದೆ, ಹಿಂಗೆ ಹಾಕಿದ ತಕ್ಷಣ ಫುಲ್ ಕಚ್ಕೊಳ್ಳುತ್ತೆ. ಅಂದರೆ ಸ್ವಲ್ಪ ಕಾಸ್ಟ್ಲಿ ಇದೆ.